ನಮಸ್ಕಾರ ರೈತ ಬಾಂಧವರೇ. ನಾವು ಇವತ್ತು ಚಳ್ಳಕೆರೆ ತಾಲೂಕು ದೇವರಹಳ್ಳಿ ಸರ್, ದೇವರಹಳ್ಳಿ ಅನ್ನೋ ಊರಿಗೆ ಬಂದಿದ್ದೀವಿ. ಇವತ್ತು ಇಲ್ಲಿನ ಸಿಚುವೇಶನ್ ನೋಡ್ತಾ ಇದ್ದೀವಿ. ಟೊಮೊಟೊ ಬೆಳೆನ ನಮಗೆ ಎರಡು ಕಣ್ಣು ಸಾಲದು ಆ ಥರ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಪ್ರಕಾಶ್ ಸಾರ್ ಅನ್ನೋರಂಥವ್ರು, ನಿಮ್ಮ ಬ್ರ್ಯಾಂಡ್ ಸರ್ ಅದು ಮತ್ತೆ KBP ಅನ್ನೋ ಇವ್ರದ್ದು ಬ್ರ್ಯಾಂಡ್ ಇದೆ. ಇವರು 1 ಎಕರೆ ಅಲ್ಲ, 2 ಎಕರೆ ಅಲ್ಲ, 5 ಎಕರೆ ಅಲ್ಲ, 10 ಎಕರೆ, ಬರೋಬ್ಬರಿ 100 ಎಕರೆ ಟೊಮೊಟೊ. ಅರ್ಥ ಆಯ್ತಲ್ಲ ಕಾಣಿಸ್ತಾ ರೈತ ಬಂದರೆ 100 ಎಕರೆ ಟೊಮೊಟೊ ಈಶಾ ಜೈಹೋನೆ ಮಾಡಿದ್ದಾರೆ. ಟೋಟಲ್ 100 ಎಕರೆನೂ ಈಶಾ ಜೈಹೋ ಮಾಡಿದ್ದಾರೆ. ಇವರು 2-3 ವರ್ಷದಿಂದ ಈಶಾ ಜೈಹೋನೆ ಮಾಡ್ತಾ ಇದ್ದಾರೆ. ಬಟ್ ಈ ವರ್ಷದಲ್ಲಿ ಬಂದಿರೋ ಬೆಳೆ ಕ್ವಾಲಿಟಿ, ಈಲ್ಡಿಂಗು, ವಿಗರು ನೋಡಿ. ವಿಗರ್ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ವಿಗರ್ ಯಾವ ಥರ ಇದೆ, ಬಟ್ ಈಲ್ಡಿಂಗು ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. ಮತ್ತು ಇವರು 100 ಎಕರೆ ಟೊಮೊಟೊದಲ್ಲಿ ಅವ್ರು ಹೇಳೋ ಅನುಭವದ ಪ್ರಕಾರ, ಸರ್ ನನ್ನ ಸರ್ವಿಸಲ್ಲಿ ಈ ಥರ ಬೆಳೆ ನಾವು ಇದೇ ಫಸ್ಟ್ ಟೈಮ್ ಬಂದಿದೆ. ಈಶಾ ಜೈಹೋ ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ಕ್ವಾಲಿಟಿ ಆಗ್ಬೋದು, ಈಲ್ಡಿಂಗ್ ಆಗ್ಬೋದು, ಮತ್ತು ಈ ಬೆಳೆ ನೋಡೋದಕ್ಕಾಗ್ಬೋದು, ಎಲ್ಲ ಎಕ್ಸಲೆಂಟ್ ಆಗಿದೆ ಸರ್. ಯಾವ ಬೆಳೆನೇ ಬರಲಿ, ಎಷ್ಟು ವೆರೈಟಿಗಳ ಬರಲಿ, ಇವತ್ತು ಈಶಾ ಜೈಹೋನೇ ನಂಬರ್ 1 ವೆರೈಟಿ ಅಂತೇಳಿ ನಮ್ಮ ಪ್ರಕಾಶ್ ಸರ್ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಬನ್ನಿ ಸ್ನೇಹಿತರೆ, ಈಗ ಯಾವ ಥರ ಬೆಳೆ ಕ್ವಾಲಿಟಿ ಇದೆ ಮತ್ತು ಅವರು ಯಾವ ಥರ ಹೇಳ್ತಾರೆ ಅನ್ನೋದು ಅವ್ರ ಬಾಯಲ್ಲಿ ಕೇಳೋಣ. ಅನ್ಸ್ಕೊಳ್ಳಿ ಸರ್. ನಮಸ್ತೆ. ನಿಮ್ಮದು ಊರು ಸರ್? ದೇವರಹಳ್ಳಿ, ಚಳ್ಳಕೆರೆ ತಾಲೂಕು ದೇವರಹಳ್ಳಿ. ಇವರು ಸರ್, ಇದು ನೀವು ಕಂಪೇರ್ ಮಾಡಿದಾಗ ನಿಮಗೆ ಈ ಬೆಳೆ ಯಾವ ಥರ ಅನಿಸ್ತದೆ ಸರ್? ಈಶಾ ಜೈಹೋ ಬಂದು ಈಗ 4ನೇ ವರ್ಷನೂ ಕಂಟಿನ್ಯೂ ಆಗಿ ಅದೇ ಆಗ್ತಾ ಇದೆ. ಹಾಂ ಸರ್. ಎಕ್ಸ್ಪೆಷಲಿ ಈ ವರ್ಷ 100 ಎಕರೆ ನಮ್ಮ ಡಿಸ್ಟಿಕ್ ಅಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. 100 ಎಕರೆ ಮಾಡಿದ್ವಿ. ಅದು ಇದೊಂದೇ ವೆರೈಟಿನೇ ಮಾಡಿದ್ವಿ. 100 ಎಕರೆ ಸರ್ ಇದ್ರೆ 100 ಎಕರೆ ಟೊಮೊಟೊ ನಮ್ಮ ಪ್ರಕಾಶ್ ಸರ್ ಒಬ್ಬರೇ ಮಾಡಿದ್ದಾರೆ. ಹೈಯೆಸ್ಟ್ ಅಂತ ಹೇಳ್ಬೋದು ಚಳ್ಳಕೆರೆ ತಾಲೂಕಲ್ಲೂ ಮತ್ತು ಈ ಡಿಸ್ಟಿಕ್ ಸರೌಂಡಿಂಗಲ್ಲೂ ಹೈಯೆಸ್ಟ್ ಎಕರೆ ಅನ್ನೋದು ನಮ್ಮ ಪ್ರಕಾಶ್ ಸರ್ ಅವರದೇ. ಎಕ್ಸಲೆಂಟ್ ಆಗಿ ಬಂದಿದೆ ಸರ್. ನೀವು ಕ್ವಾಲಿಟಿ ಇದು ಬೆಳೆ ಯಾವ ಥರ ಅನಿಸ್ತದೆ ಸರ್ ನಿಮಗೆ? ಮಾರ್ಕೆಟ್ನಾಗಾಗ್ಲಿ ಬೆಳೆಯೋದ್ರಾಗಲಿ ಯಾವತ್ತು ರಾಜಿನೇ ಆಗಿಲ್ಲ, ಬೆಳೆದ್ವಿ. ಇದು ಒಂದೇ ತೋಟ 14 ವರ್ಷದಾಗ 10ನೇ ಬಾರಿ ಹಾಕಿನಿ. ಇದು ಒಂದೇ ತೋಟಕ್ಕೆ ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ 14 ವರ್ಷದಾಗ ಹೈಯೆಸ್ಟ್ ಬೆಳೆ ಈ ತೋಟದಾಗ ಐತಿ. ಈ ತೋಟದಲ್ಲಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ತೋಟ ನೋಡಿ. ತೋಟ ನೋಡಿ, ನೋಡಿ ಸರ್, ವಿಡಿಯೋ ನೋಡ್ಕೊಡ್ರಿ. ಸೆಟ್ಟಿಂಗ್ ಆಗ್ಬೋದು, ಈಲ್ಡಿಂಗು ಮತ್ತೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ರೈತರು ಎಲ್ಲರೂ ಈಶಾ ಜೈಹೋನ ಆರಾಮ್ ಬೆಳ್ಕೊಂಡು ಹೆಚ್ಚು ಲಾಭ ಪಡ್ಕೊಬೇಕಾಗಿ ತಮ್ಮೆಲ್ಲ ಕೋರಿಕೆ ಆಗ್ತಾ ಇದೆ. ನೋಡ್ರಿ, ಈ ಕಡೆ ಸರ್. ಈಗ ಇದು ನಿಮ್ದು ಶಾಂಪಲ್ ಆಗಿದೆ ಸರ್. ಈಗ ಶಾಂಪಲ್ ಆಗಿದೆ ಸರ್. ಎಷ್ಟು ಬಾಕ್ಸ್ ಸಿಗಿದೆ ಸರ್ ಇವತ್ತು? ಮಾರ್ಕೆಟ್ ಅಲ್ಲಿ 1000 ಚಿಲ್ಲರೆ ಐತಿ. ಇವತ್ತು 1000 ಚಿಲ್ಲರೆ ಆಗುತ್ತೆ. 1000 ಚಿಲ್ಲರೆ ಆಗುತ್ತೆ. ಓಕೆ. ನಿಮ್ಮ ಅನಿಸಿಕೆ ಪ್ರಕಾರ ನಮ್ಮ ಎಲ್ಲ ರೈತರು ಜೈಹೋನ ಬೆಳಿಬೋದು ಸರ್? 100% ಆಗಿ. ನೆಕ್ಸ್ಟ್ ನೀವು ಇದೇ ಬೆಳೆ ಬೆಳಿತೀರಾ ಮತ್ತೆ ಯಾವ ಅಷ್ಟೇ ಇದೆ? ಈಗ ಆಲ್ರೆಡಿ ತಿರುಗಿ ಮತ್ತೆ ಆಗಸ್ಟ್ 1ನೇ ತಾರೀಕು ಆಗಕ್ಕೆ ಆಲ್ರೆಡಿ 1.5 ಲಕ್ಷ ಸಸಿ ಆರ್ಡರ್ ಕೊಟ್ಟಿದ್ರಾ? ನೋಡಿ ಸ್ನೇಹಿತರೆ, ನಮ್ಮ ರೈತರು 100 ಎಕರೆ ಟೊಮೊಟೊ ಬೆಳೆದ್ರು ಮತ್ತೆ ನಮ್ಮ ಈಶಾ ಜೈಹೋನೇ ನಾವು ಬೆಳಿತೀವಿ ಸರ್. ಇದು ವೆರೈಟಿ ಬಿಟ್ಮೇಲೆ ನಾವು ಬೇರೆ ವೆರೈಟಿ ಯಾವ್ದು ಬೆಳೆಯೋದಿಲ್ಲ ಅಂತೇಳಿ ಅವರು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾರೆ. ಎಲ್ಲ ರೈತ ಬಾಂಧವರು ಇವತ್ತು ಹೇಳ್ತಾನೆ ಸರ್, ಎಷ್ಟೇ ವೆರೈಟಿ ಬರಲಿ ಹೋಗಲಿ, ಈಶಾ ಜೈಹೋನ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಈಶಾ ಜೈಹೋ ಬೆಳೆ ಬೆಳೆದು ರೈತರಿಗೆ ಹೆಚ್ಚಿನ ಲಾಭ ಪಡಿಬೇಕಾಗಲಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ.